ಈ ನಡುವೆ ಎರಡನೇ ಹಂತದ ಚುನಾವಣೆಯಲ್ಲೂ ಕೂಡ ಜನ ಕಾಂಚಾಣ ಬೇಕಾದಷ್ಟು ಓಡಾಡ್ತಾ ಇದೆ. ಕಲಬುರಗಿ ರೈಲು ನಿಲ್ದಾಣದಲ್ಲಿ 2 ಕೋಟಿ ರೂಪಾಯಿ ಸೀಸ್ ಆಗಿದೆ. ಕಲಬುರಗಿ ರೈಲ್ವೆ ಸ್ಟೇಷನ್ನಲ್ಲಿ 2 ಕೋಟಿ ರೂಪಾಯಿ ಸೀಸ್ ಮಾಡಿದ್ದಾರೆ. ರೈಲ್ವೆ ನಿಲ್ದಾಣದಿಂದ ಹಣವನ್ನು ಸಾಗಿಸುವಾಗ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಬೇರೆ ರಾಜ್ಯದಿಂದ ರೈಲು ಮೂಲಕ ಹಣವನ್ನು ಸಾಗಿಸಲಾಗ್ತಾ ಇತ್ತು. KA 69 ಇನೋವಾ ಕಾರ್ನಲ್ಲಿ ಸಾಗಾಟಕ್ಕೆ ಯತ್ನ ಮಾಡಲಾಗ್ತಾ ಇತ್ತು. ಹಣದ ಸಮೇತ ಈಗ ಕಾರನ್ನು ಸೀಸ್ ಮಾಡಿದ್ದಾರೆ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರವೀಣ್ ರೆಡ್ಡಿ ಅವರಿಂದ ಪಡೆಯೋಣ. ಪ್ರವೀಣ್, ಯಾರಿಗೆ ಸೇರಿದ ಹಣ ಇದು ಅಂತ ಏನಾದರೂ ಕನ್ಫರ್ಮ್ ಆಯ್ತಾ, ಹೇಗೆ? ಅರವಿಂದ್, ಇಲ್ಲಿವರೆಗೂ ಕೂಡ ಸದ್ಯ ಕಲಬುರಗಿಯಲ್ಲಿ ಆದಾಯ ತೆರಿಗೆ ಇಲಾಖೆಯವರು ಸೀಸ್ ಮಾಡಿರುವಂತಹ ಹಣ ಯಾರಿಗೆ ಸೇರಿದೆ ಎಂಬುದರ ಬಗ್ಗೆ ಒಂದು ಮಾಹಿತಿ ಸಿಕ್ಕಿಲ್ಲ. ಆದರೆ ಪ್ರಮುಖವಾಗಿ ಕಾಂಗ್ರೆಸ್ನ ಓರ್ವ ಮುಖಂಡನ ಇನೋವಾ ಕೃಷ್ಣ ವಾಹನ ಸಂಖ್ಯೆ ಏನಿದೆ KA 69 ಆ ಒಂದು ವಾಹನದಲ್ಲೇ ಇವತ್ತು 2 ಕೋಟಿಗೂ ಅಧಿಕ ಹಣವನ್ನು, ನಗದು ಹಣವನ್ನು ಈಗಾಗಲೇ ಐಟಿ ಇಲಾಖೆ ಅಧಿಕಾರಿಗಳು ಜಪ್ತಿ ಮಾಡಿಕೊಂಡಿದ್ದಾರೆ. ಪ್ರಮುಖವಾಗಿ ಅಂದರೆ ನಿನ್ನೆ ರಾತ್ರಿಯೇ ಐಟಿ ಇಲಾಖೆ ಅಧಿಕಾರಿಗಳಿಗೆ ಈ ರೀತಿಯಾಗಿ ಇವತ್ತು ಬೆಳಗ್ಗೆ ಈ ಒಂದು ಇನೋವಾ ಕೃಷ್ಣ ವಾಹನದಲ್ಲಿ ಏನಂದ್ರೆ ಬೇರೆ ಒಂದು ರಾಜ್ಯದಿಂದ ರೈಲಿನ ಮೂಲಕ ಹಣ ಬರ್ತಾ ಇದೆ. ಆ ಒಂದು ಹಣವನ್ನು ಇನೋವಾ ಕೃಷ್ಣ ವಾಹನದಲ್ಲಿ ಇಲ್ಲಿಂದ ಬೇರೆ ಕಡೆ ಸರಬರಾಜು ಮಾಡೋರ ಬಗ್ಗೆ ಎಲ್ಲ ಒಂದು ಖಚಿತ ಮಾಹಿತಿ ಸಿಕ್ಕಿತ್ತು. ಯಾವಾಗ ರೈಲ್ವೆ ನಿಲ್ದಾಣದಿಂದ ಹಣ ಬಂದು ಕಾರ್ನಲ್ಲಿ ಇಡುವಂತಹ ಎಕ್ಸಾಕ್ಟ್ ಆ ಒಂದು ಸಮಯದಲ್ಲಿ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ದಾಳಿ ನಡೆಸಿ ಏನಂದ್ರೆ 2 ಕೋಟಿ ಹಣ ಸಮೇತ ವಾಹನವನ್ನು ಕೂಡ ಸೀಸ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಆ ವಾಹನದಲ್ಲಿ ಏನಂದ್ರೆ 2 ವ್ಯಕ್ತಿಗಳನ್ನು ಕೂಡ ಈಗಾಗಲೇ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ವಶಕ್ಕೆ ಪಡೆದು ಏನಂದ್ರೆ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ಈ ಒಂದು ಹಣ ಯಾರ ಒಂದು ಲೋಕಸಭೆಗಾಗಿ ಬಂದಿತ್ತು ಎಂಬುದರ ಬಗ್ಗೆ ಖಚಿತ ಮಾಹಿತಿ ಇಲ್ಲ. ಆದರೆ ನಮಗೆ ಬಂದಂತಹ ಮೂಲಗಳ ಒಂದು ಮಾಹಿತಿಗಳ ಪ್ರಕಾರ ಬೀದರ್ ಲೋಕಸಭಾ ವ್ಯಾಪ್ತಿಯಲ್ಲಿ ನಡೆಯುವಂತಹ ಆ ಒಂದು ಅಭ್ಯರ್ಥಿಗೆ ಸಂಬಂಧಪಟ್ಟಿದ್ದ ಅಥವಾ ಕಲಬುರಗಿ ಈ ಎರಡರಲ್ಲಿ ಒಂದು ಕಡೆ ಮಾತ್ರ ಈ ಹಣ ಬಂದಿರೋದು ಕನ್ಫರ್ಮ್ ಆಗಿದೆ. ಆದರೆ ಆ ಒಂದು ವಾಹನದ ಮಾಲೀಕ ನಿಜವಾಗ್ಲೂ ಕೂಡ ಈ ಒಂದು ಹಣದ ವ್ಯವಹಾರದಲ್ಲಿ ಭಾಗಿಯಾಗಿದ್ದಾನ, ಯಾರಿಗೆ ಹಣ ಸೇರಿದ್ದು, ಎಲ್ಲಿಂದ ಬರ್ತಾ ಇತ್ತು ಎಂಬುದರ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಕೂಡ ಈಗ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಥ್ಯಾಂಕ್ ಯು ಪ್ರವೀಣ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.